ನಮ್ಮೆಲ್ಲರ ಸೂಪರ್ ಸ್ಟಾರ್ ರಜನಿಕಾಂತ್ ರವರ ಬಸ್ ಕಂಡಕ್ಟರಿಂದ ಸೂಪರ್ ಸ್ಟಾರ್ ತನಕದ ಅದ್ಭುತ ಪಯಣದ ಕಥೆ ತಿಳಿದುಕೊಳ್ಳೋಣ ಬನ್ನಿ. ನೀವು ಅವರ ಫ್ಯಾನ್ ಆಗಿದ್ದರೆ ವಿಡಿಯೋ ಮಿಸ್ ಮಾಡ್ಕೋಬೇಡಿ. ಬಡತನದಿಂದ ಬಂದವರು, ಆದರೆ ಮನಸ್ಸಿನಲ್ಲಿ ಕೋಟಿ ಜನರ ಪ್ರೀತಿ ಸಂಗ್ರಹಿಸಿದವರು. ಅವರು ಬಂದಾಗ ಸ್ಕ್ರೀನ್ ಕತ್ತಲಾದರೂ ಹೊಳೆಯುತ್ತದೆ. ಅವರು ಮಾತನಾಡಿದಾಗ ಡೈಲಾಗ್ ಮಾತ್ರ ಅಲ್ಲ, ಅದು ಸಂಭ್ರಮ. ಅವರು ನಡೆದರೆ ಸ್ಟೈಲ್, ಅವರು ನಕ್ಕರೆ ಮಾಸ್. ಇದು ಒಬ್ಬ ನಟನ ಕಥೆಯಲ್ಲ, ಇದು ಒಂದು ಲೆಜೆಂಡ್ ಕಥೆ. ಇದು ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಜೀವನಗಾಥೆ. ಮೊದಲಿಗೆ ಅವರ ಹುಟ್ಟು ಬಾಲ್ಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಅವರ ಪೂರ್ಣ ಹೆಸರು ರಜನಿಕಾಂತ್. ಹುಟ್ಟಿದ ದಿನಾಂಕ 12 ಡಿಸೆಂಬರ್ 1950. ಹುಟ್ಟಿದ ಸ್ಥಳ ಬೆಂಗಳೂರು. ರಜನಿಕಾಂತ್ ಅವರ ಮೂಲ ಹೆಸರು ಶಿವಾಜಿರಾವ್ ಗೈಕ್ವಾಡ್. ಅವರು ಮರಾಠಿ ಕುಟುಂಬದಲ್ಲಿ ಹುಟ್ಟಿದರು. ಕುಟುಂಬ ಬಡತನದಲ್ಲಿತ್ತು. ಬಾಲ್ಯದಲ್ಲೇ ತಾಯಿಯನ್ನು ಕಳೆದುಕೊಂಡರು. ಅವರ ಜೀವನ ಸುಲಭವಿರಲಿಲ್ಲ. ಅವರ ಬಸ್ ಕಂಡಕ್ಟರ್ ಜೀವನ ಹೇಗಿತ್ತು ಗೊತ್ತಾ? ಯುವಕನಾಗಿದ್ದಾಗ ಅವರು ಬೆಂಗಳೂರು ಮೆಟ್ರೋಪಾಲಿಟನ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ನಲ್ಲಿ ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡಿದರು. ಅವರು ಟಿಕೆಟ್ ಕೊಡುವಾಗಲೂ ಸ್ಟೈಲ್ ಇತ್ತು. ಸಿಗರೇಟನ್ನು ತಿರುಗಿಸಿ ಹಿಡಿಯೋದು, ಟಿಕೆಟ್ ಹರಿದು ಕೊಡುವ ಸ್ಟೈಲ್, ಜನರಿಗೆ ಮಾತಾಡುವ ಹಾವಭಾವ, ಇವುಗಳು ಮುಂದೆ ಅವರ ಸಿನಿಮಾ ಸ್ಟೈಲ್ ಆಗಿ ಮಾರ್ಪಟ್ಟವು. ಅವರು ನಟನಾಗಿ ಪ್ರವೇಶ ಮಾಡಿದರು. ಅವರಿಗೆ ನಟನೆಯ ಆಸೆ ತುಂಬಾ ಇತ್ತು. ಆದ್ದರಿಂದ ಅವರು ಮಡ್ರಾಸ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಸೇರಿದರು. ಅಲ್ಲಿ ಅವರ ಪ್ರತಿಭೆ ಗಮನಿಸಿದವರು ನಿರ್ದೇಶಕ ಕೆ ಬಾಲಚಂದ್ರರವರು. ಅವರ ಮೊದಲ ಸಿನಿಮಾ ಅಪೂರ್ವ ರಾಗಂಗಳ್ 1975ನೇ ಇಸವಿಯಲ್ಲಿ ರಿಲೀಸ್ ಆಗಿತ್ತು. ಇದು ತಮಿಳು ಸಿನಿಮಾ. ಅಂದರೆ ರಜನಿಕಾಂತ ಮೊದಲ ಸಿನಿಮಾ ತಮಿಳಿನಲ್ಲಿ ಮಾಡಿದ್ರು. ಆ ಸಿನಿಮಾದಲ್ಲಿ ಅವರು ನೆಗೆಟಿವ್ ರೋಲ್ ಮಾಡಿದರು. ಆದರೆ ಜನರು ಅವರ ಸ್ಟೈಲ್ ಗಮನಿಸಿದರು. ವಿಲನ್ನಿಂದ ಹೀರೋ ತನಕ. ಆರಂಭದಲ್ಲಿ ಅವರು ವಿಲನ್ ಮತ್ತು ಸಪೋರ್ಟಿಂಗ್ ಪಾತ್ರಗಳಲ್ಲಿ ನಟಿಸಿದರು. ಹಾಗೆ ಹೀರೋ ಆಗಿ ಬೆಳೆದ ಮೊದಲ ದೊಡ್ಡ ಯಶಸ್ಸು ಅವರದು ಬಿಲ್ಲ. ಈ ಸಿನಿಮಾ ಅವರ ಇಮೇಜನ್ನು ಸಂಪೂರ್ಣವಾಗಿ ಬದಲಿಸಿತು. ಅವರ ಡೈಲಾಗ್ ಡೆಲಿವರಿ, ಸ್ಟೈಲ್, ಆಕ್ಷನ್ ಎಲ್ಲವೂ ಜನರನ್ನು ಹುಚ್ಚನ್ನಾಗಿಸಿತು. ಬಹುಭಾಷಾ ಸೂಪರ್ ಸ್ಟಾರ್ ರಜನಿಕಾಂತ ತಮಿಳು ಮಾತ್ರ ಅಲ್ಲ, ಕನ್ನಡ, ತೆಲುಗು, ಹಿಂದಿ ಸಿನಿಮಾಗಳಲ್ಲೂ ನಟಿಸಿದ್ದಾರೆ. ಹಿಂದಿಯಲ್ಲಿ ಅವರ ಹಿಟ್ ಸಿನಿಮಾಗಳು ಅಂಧಾ ಕಾನೂನ್, ಹಮ್. ಸೂಪರ್ ಸ್ಟಾರ್ ಎಂದು ಅವರಿಗೆ ಹೆಸರು ಬಂದಿದ್ದು ಯಾವಾಗ ಗೊತ್ತಾ? 1990ರ ದಶಕದಲ್ಲಿ ರಜನಿಕಾಂತ್ ದೇವರೆಂತಾದರು. ಭಾಷಾ ಈ ಸಿನಿಮಾ ಅವರ ಕರಿಯರ್ ಟರ್ನಿಂಗ್ ಪಾಯಿಂಟ್. ಹಾಗಿತ್ತು. ಫೇಮಸ್ ಡೈಲಾಗ್, ನಾನೊಂದು ಸಲ ಹೇಳಿದ್ರೆ 100 ಸಲ ಹೇಳಿದ ಹಾಗೆ. ಈ ಡೈಲಾಗ್ ಇಂದಿಗೂ ವೈರಲ್ ಆಗಿದೆ. ಅವರ ಬ್ಲಾಕ್ಬಸ್ಟರ್ ಸಿನಿಮಾಗಳು ಶಿವಾಜಿ, ಎಂತಿರನ್, ಕಬಾಲಿ, ಜೈಲರ್. ಅವರ ಪ್ರತಿ ಸಿನಿಮಾ ರಿಲೀಸ್ ಆದಾಗ ತಮಿಳುನಾಡಿನಲ್ಲಿ ಹಬ್ಬದ ವಾತಾವರಣ. ಅವರ ಒಟ್ಟು ಸಿನಿಮಾಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ರಜನಿಕಾಂತ್ ಸುಮಾರು 170ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ತಮಿಳು, ಕನ್ನಡ, ತೆಲುಗು, ಹಿಂದಿ ಸೇರಿ. ಅವರ ಅವಾರ್ಡ್ಗಳು ಮತ್ತು ಗೌರವಗಳು ನೋಡೋಣ ಬನ್ನಿ. ಪದ್ಮಭೂಷಣ್ 2000ನೇ ಇಸವಿಯಲ್ಲಿ ಪಡೆದರು. ಪದ್ಮವಿಭೂಷಣ್ 2016ನೇ ಇಸವಿಯಲ್ಲಿ ಪಡೆದರು. ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ 2021ನೇ ಇಸವಿಯಲ್ಲಿ ಪಡೆದರು. ಇವು ಭಾರತ ಸರ್ಕಾರ ನೀಡಿದ ದೊಡ್ಡ ಗೌರವಗಳು. ಅವರ ವೈಯಕ್ತಿಕ ಜೀವನ ಹೇಗಿತ್ತು ಗೊತ್ತಾ? ರಜನಿಕಾಂತ 1981ರಲ್ಲಿ ಲತಾ ರಜನಿಕಾಂತ್ ಅವರನ್ನು ವಿವಾಹ ಮಾಡಿದರು. ಅವರಿಗೆ 2 ಪುತ್ರಿಯರು, ಐಶ್ವರ್ಯ ಮತ್ತು ಸೌಂದರ್ಯ. ಅವರು ಸರಳ ಜೀವನ ನಡೆಸುತ್ತಾರೆ. ಸಾದಾ ಉಡುಪು, ಆಧ್ಯಾತ್ಮಿಕತೆ, ಹಿಮಾಲಯಕ್ಕೆ ಹೋಗುವುದು, ಇವರ ಜೀವನ ಶೈಲಿ ವಿಭಿನ್ನವಾಗಿರುತ್ತದೆ. ಆಧ್ಯಾತ್ಮಿಕತೆ ರಜನಿಕಾಂತ್ ಭಗವಂತನ ಮೇಲೆ ಅಪಾರ ನಂಬಿಕೆ ಇಟ್ಟುಕೊಂಡವರು. ಅವರು ಪದೇ ಪದೇ ಹಿಮಾಲಯಕ್ಕೆ ಹೋಗಿ ಧ್ಯಾನ ಮಾಡುತ್ತಾರೆ. ಸೂಪರ್ ಸ್ಟಾರ್ ರಜನಿಕಾಂತ್ ಸ್ಟೈಲ್ ಏಕೆ ಜನರಿಗೆ ಅಷ್ಟು ಹುಚ್ಚು ಗೊತ್ತಾ? ಸಿಗರೆಟ್ ತಿರುಗಿಸುವ ಸ್ಟೈಲ್, ಸನ್ಗ್ಲಾಸ್ ಎಸೆದು ಹಿಡಿಯುವುದು, ಡೈಲಾಗ್ ಪವರ್, ಸರಳ ವ್ಯಕ್ತಿತ್ವ. ಇವತ್ತಿಗೂ ಜನರು ಅವರನ್ನು ದೇವರಂತೆ ಪೂಜಿಸುತ್ತಾರೆ. ಒಂದು ಸಮಯದಲ್ಲಿ ಅವರು ರಾಜಕೀಯ ಪ್ರವೇಶ ಘೋಷಿಸಿದರು. ಆದರೆ ಆರೋಗ್ಯ ಕಾರಣದಿಂದ ಹಿಂತೆಗೆದುಕೊಂಡರು. ಸೂಪರ್ ಸ್ಟಾರ್ ರಜನಿಕಾಂತ್ ಎಂದರೆ ಏನು? ಅವರು ಕೇವಲ ನಟ ಅಲ್ಲ, ಅವರು ಒಂದು ಬ್ರ್ಯಾಂಡ್, ಅವರು ಒಂದು ಎಮೋಷನ್, ಅವರು ಒಂದು ಯುಗ. ಅಂತಿಮವಾಗಿ ಅವನಿಂದ ನಾವು ಏನನ್ನು ಕಲಿಯಬೇಕು ಗೊತ್ತಾ? ಬಡತನದಿಂದ ಬಂದ ಒಬ್ಬ ಹುಡುಗ, ಬಸ್ ಕಂಡಕ್ಟರ್ ಆಗಿದ್ದ ಒಬ್ಬ ಯುವಕ, ತಮಿಳುನಾಡಿನಲ್ಲಿ ದೇವರಂತಾದ ಸೂಪರ್ ಸ್ಟಾರ್. ಇದು ಹಣದ ಕಥೆಯಲ್ಲ, ಇದು ಪರಿಶ್ರಮದ ಕಥೆ, ಇದು ಆತ್ಮವಿಶ್ವಾಸದ ಕಥೆ, ಇದು ಸ್ಟೈಲ್ ಕಥೆ. ಅವರ ಅಭಿಮಾನಿಗಳಿಗೆ ಕೊನೆಗೆ ಒಂದು ಫೇಮಸ್ ಡೈಲಾಗ್ ಹೇಳ್ತೀನಿ, ಕೇಳಿ. ಏವಳಿ ತನಿವಳಿ, ನನ್ನ ದಾರಿ ನನ್ನದೇ ದಾರಿ.
ನೀವು ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಫ್ಯಾನ್ ಆಗಿದ್ದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಇನ್ನಷ್ಟು ಮಾಹಿತಿಗಾಗಿ ಆಕ್ಟರ್ ವಿತ್ ಗಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.